ನಮ್ಮ ತೋಟದಲ್ಲಿ ಈ ರೀತಿ ಅಡಿಕೆ ಗಿಡ ಚಿಕ್ಕದಾಗಿದ್ದಾಗ ಹುಸೆ ಹೊಡೆಯುತ್ತೆ ಅಂದರೆ ಇದಕ್ಕೆ ಮೇನ್ ಏನು ರೀಸನ್ ಇರ್ಬೋದು. ಇದು ಈ ಥರ ಬರ್ಬೇಕಂದ್ರೆ ನಾವು ಯಾವ ಥರ ಅಡಿಕೆ ಗಿಡನ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಫುಲ್ ಮಾಹಿತಿ ಸಿಗುತ್ತೆ. ನಮಸ್ತೆ ಗೆಳೆಯರೇ, ನಾನು ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ. ಅದು ಏನು ಅಂದರೆ, ಅಡಿಕೆ ತೋಟದಲ್ಲಿ ಕೆಲವ್ರು ಏನು ಅಂದ್ಕೊಳ್ತಾರೆ, ಗಿಡ ದೊಡ್ಡದಾದಮೇಲೆ ಇದು ಬರುತ್ತೆ, ಒಂಬಳೆ ಬರುತ್ತೆ. ಕೆಲವು ಗಿಡಗಳು ಚಿಕ್ಕದಾಗಿ, ಕೆಲವ್ರ ತೋಟದಲ್ಲಿ ಚಿಕ್ಕದಾಗೆ ಒಂಬಳೆಗಳು ಬಿಡ್ತವೆ. ಅದಕ್ಕೆ ಕಾರಣ ಮೇನ್ ಏನು ರೀಸನ್ ಇರ್ಬೋದು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇಲ್ಲೊಂದು ಗಿಡ ಇದೆ, ತೋರಿಸ್ತೀನಿ ನೋಡಿ. ನಮ್ಮ ತೋಟದಲ್ಲಿ ಇದು ನೋಡಿ, ಇದು ಗಿಡ ಇದು ಆಲ್ರೆಡಿ ಒಂಬಳೆ ಬಿಟ್ಟಿದೆ. ಇದು ಇಲ್ಲಿ 1 2 3 4 5 6 7ನೇ ಗಣ್ಣಿಗೆ ಒಂಬಳೆ ಬಿಟ್ಟಿದೆ. ಇದರ ಹೈಟ್ ಬಂದುಬಿಟ್ಟು ನನ್ನ ಕಾಲಿದೆ ನೋಡ್ರಿ. ಇಲ್ಲಿ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ, ನನ್ನ ಕಾಲಿನ ಮೊಣಕಾಲು ಭಾಗಕ್ಕೆ ಇದು ಬಂದಿದೆ, ಒಂಬಳೆ ಬಂದಿದೆ. ಅದೇ ರೀತಿ ನಮ್ಮ ತೋಟದಲ್ಲಿ ಹಲವಾರು ಗಿಡಗಳು ಅಂತಲ್ಲ, ಎಲ್ಲ ಗಿಡಗಳು ನಮ್ಮ ತೋಟದಲ್ಲಿ ಅದೇ ಥರನೇ ಇರೋದಲ್ಲ, ಪ್ರತಿಯೊಂದು ಸಹ. ಇದು ನೋಡ್ರಿ, ಇದರಲ್ಲೂ ಇದೆ ಒಂಬಳೆ, ಇದು ಇದೇ ಸೈಜಲ್ಲೇ ಇರೋದು. ಇದಕ್ಕೆ ಮೇನ್ ರೀಸನ್ ಏನು, ನಾವು ಗಿಡಗಳನ್ನ ಯಾವ ಥರ ಸಾಕಿದರೆ ಈ ಥರ ಚಿಕ್ಕದಾಗಿದ್ದಾಗ ಒಂಬಳೆ ಬರ್ತವೆ ಅನ್ನೋದಕ್ಕೆ ಒಂದು ನಿಮಗೆ ಹೇಳ್ತೀನಿ ನೋಡಿ. ಇದು ಒಂದು ಸ್ವಲ್ಪ ಎತ್ತರ ಇದೆ, ಇದೆಲ್ಲಿ ಇದೆ, ನಮ್ಮ ಎದೆ ಮಟ್ಟಕ್ಕಿದೆ. ಇದು ಭಾಳ ಬಂದಿದ್ದಾವೆ, ಅಷ್ಟು ಇದೇ ಥರನೇ ಇರೋದು ಆಲ್ಮೋಸ್ಟ್ ಆಲು. ಕೆಲವೊಂದು ಗಿಡಗಳು ಮಾತ್ರ ಮೇಲಿದ್ದಾವೆ ನೋಡಿ. ಇದು ಅಷ್ಟೇ ಸೊಂಟದ ಮಟ್ಟಕ್ಕೆ, ಇವೊಂದು ಸ್ವಲ್ಪ ಜಾಸ್ತಿ ಇದ್ದಾವೆ ನೋಡಿ. ಇದು ಸೊಂಟದ ಮಟ್ಟಕ್ಕಿದೆ ಗಿಡ. ಹಿಂಗೆ ತೋರಿಸ್ತೀನಿ ತಡ್ರಿ ನಿಮ್ಗೆ ಇನ್ನೊಂದು ನೋಡಿ. ಇದು ಅಷ್ಟೇ, ಇದು ಕೆಳಗಡೆನೇ ಇದೆ, ಇದು ಒಂದು ಸೊಂಟದ ಮಟ್ಟಕ್ಕೆ ಇದೆ. ಇದು ಒಂದು ಸ್ವಲ್ಪ ಒಂದು ಭುಜದ ಮಟ್ಟಿಗೆ ಇರ್ಬೋದು ಇದು ಗಿಡ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಆಲು ನೋಡಿ. ಇದು ಗಿಡ ದಪ್ಪ ಇದೆ, ಇದು ಕೆಳಗಡೆನೇ ಹಿಂಗಾರ ಬಿಟ್ಟಿದೆ. ಇದೆಲ್ಲ ಫುಲ್ ಹೊಟ್ಟೆಲಿದೆ. ಇದರಲ್ಲಿ ಸುತ್ತೆ ಅಡಿಕೆ ಬಿಡ್ಬೋದು ಈ ಥರ ನೋಡಿ. ಅಷ್ಟು ಇದೇ ಥರನೇ ಇರೋದು ಗಿಡಗಳು. ಇದಕ್ಕೆ ಮೇಯ್ನ್ ಏನು ರೀಸನ್ನು, ನಮ್ಮ ತೋಟದಲ್ಲಿ ಸಾಕಿರೋ ರೀತಿ ನಾನು ಹೇಳ್ತೀನಿ. ಬೇರೆಯವರು ಯಾವ ಥರ ಸಾಕಿದ್ದಾರೆ ಅದ್ರ ಬಗ್ಗೆ ನಮಗೆ ಖಚಿತವಾದ ಮಾಹಿತಿ ಇಲ್ಲ. ನಾವು ಈ ಥರ ಗಿಡಗಳು ಬರೋದಕ್ಕೆ ನಾವು ಯಾವ ಥರ ಸಾಕಿದ್ದೀವಿ ಅಂದರೆ, ನಾವು ಆಲ್ಮೋಸ್ಟ್ ಆಲು ಗಿಡ ಹಾಕಿದಾಗಲಿಂದ ಹಿಡಿದು ಇಲ್ಲಿ ಗಂಟನೂ ಈ ಸತಿ ಒಂಬಳೆ ಬಿಟ್ಟಿದ್ದಾವೆ. ಇಲ್ಲಿ ಗಂಟ ಈಗ 3 ವರ್ಷ ಆಯಿತು. 3 ವರ್ಷದ ಮೇಲೆ 4 ತಿಂಗಳಾಗಿದೆ ಗಿಡಗಳು ಅಷ್ಟು. ನಾವು 3 ವರ್ಷದ ತನಕ ಯಾವುದೇ ರೀತಿ ಹೆವಿಯಾದ ನೀರನ್ನ ಇವು ಗಿಡಗಳಿಗೆ ಒದಗಿಸಿಲ್ಲ ನಾವು. ಆಮೇಲೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ, ಸೀಮೆ ಗೊಬ್ಬರ ಹಾಕಿಲ್ಲ, ಕೊಟ್ಟಿಗೆ ಗೊಬ್ಬರನೂ ಹಾಕಿಲ್ಲ. ಆಮೇಲೆ ಬರೀ ನೀರಲ್ಲೇ ಮೇಂಟೈನ್ ಮಾಡಿರೋದು. ನೀರು ಅಂದರೆ ಹೆವಿ ನೀರು ಬಿಟ್ಟಿಲ್ಲ. ಗಿಡ ನೀರು ಯಾವ ರೀತಿ ಬಿಡಬೇಕು ಅಂದರೆ, ಇನ್ನೇನು ನೀರು ಡ್ರೈ ಆಗ್ತಾ ಬಂತ ಅವಾಗ ನೀರು ಬಿಡ್ಬೇಕು. 24 hours ಕರೆಂಟ್ ಬಂದಾಗ ಫುಲ್ಲು ಹಸಿ ಆಗಂಗೆ ಆ ಥರ ಎಲ್ಲ ನೀರು ಬಿಡಬಾರ್ದು ನೋಡಿರಿ. ಈಗ ಒಂಬಳೆ ಬಿಟ್ಟಿದೆ, ಈಗ ಲೈಟಾಗಿ ನೀರು ಜಾಸ್ತಿ ಮಾಡಿದ್ದೀವಿ ಅಷ್ಟೇ. ಈ ಸತಿ ಗೊಬ್ಬರ ಹಾಕ್ತೀವಿ. 3 ವರ್ಷ ಆಯಿತು. ಈಗ ಒಂಬಳೆ ಫುಲ್ಲು ಎಲ್ಲ ಹೊಟ್ಟೆಲಿದ್ದಾವೆ. ನೀರು ಆದಷ್ಟು ಕಮ್ಮಿ ಮಾಡಿ 3 ವರ್ಷದ ತನಕ ಗಿಡಗಳಿಗೆ. ಏಪ್ರಿಲ್ಲು ಮೇ ತಿಂಗಳಲ್ಲಿ ಆದಷ್ಟು ಕಂಟ್ರೋಲು, ನೀರು ಬಿಡೋಕ್ಕೆ ಹೋಗ್ಬೇಡಿ. ಯಾಕಂದರೆ 6 ತಿಂಗಳು 4ರಿಂದ 5 ತಿಂಗಳು ಫುಲ್ಲು ಯಾವಾಗಲೂ ಮಳೆಯಲ್ಲೇ ಇರ್ತಾವೆ ಗಿಡ. ಆ ಟೈಮಲ್ಲಿ ಏನಾಗ್ಬಿಡೋದು, ನೀವು ಹೆಂಗೆ ಸಾಕಿದ್ರು ನೀರು ಕಮ್ಮಿನೇ ಆಗಲ್ಲ ಮಳೆಗಾಲದಲ್ಲಿ. ನಾವೇನು ಮಾಡಬೇಕು, ಬೇಸಿಗೆಯಲ್ಲಿ ಆದಷ್ಟು ಗಿಡ ಚಿಕ್ಕದಾಗಿದ್ದಾಗಲೇ 3 ವರ್ಷದ ಗಿಡಕ್ಕಿಂತ 3 ವರ್ಷದ ಗಿಡದ ಒಳಗಡೆ ನಾವು ಇವನ್ನ ಈ ಕಂಟ್ರೋಲಿಗೆ ತಗೊಂಡ್ರೆ ಈ ರೀತಿ ಚಿಕ್ಕದಾಗಿದ್ದಾಗಲೇ ನಮಗೆ ಒಂಬಳೆ ಬರ್ತವೆ. ನಾವು ಗಿಡ ಒಣಗೋಗ್ತವೆ ಅಂತ ನೀರು ಜಾಸ್ತಿ ಬಿಟ್ಬಿಟ್ರೆ, ಕೆಲವು ತೋಟದಲ್ಲಿ ತೋರಿಸಿದ್ದೀನಿ, ಇದ್ರ 4 ವರ್ಷದ ಗಿಡ ಇನ್ನೂ ಒಂಬಳೆ ಬಿಟ್ಟಿಲ್ಲ, ಬೆಳಿತವೆ. 3 ವರ್ಷಕ್ಕೆ ಬೆಳೆದು ಬಿಡ್ತವೆ. 3 ವರ್ಷಕ್ಕೆ ಬೆಳೆದ್ರು ಒಂಬಳೆ ಬಿಡಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ, ಅವು ಕೊಳೆ ರೋಗಕ್ಕೆ ತುತ್ತಾಗೋಂಥ ಚಾನ್ಸ್ಗಳು ಇರ್ತವೆ. ಆಮೇಲೆ ಸ್ವಲ್ಪ ನಮ್ಮ ಬೋರು ಯಾವಾಗಲೂ ಕಂಟಿನ್ಯೂಸ್ ನೀರು ಹಿಂಗೆ ಹೊಡೆಯುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಆ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಏನಾಗುತ್ತೆ, ನೀರು ಕಮ್ಮಿ ಆದಾಗ ಅರಳುಗಳು ಉದುರ್ತವೆ ಅಡಿಕೆ ತೋಟದಲ್ಲಿ, ಇದರಲ್ಲಿ. ಆ ರೀತಿ ಕಂಪ್ಲೀಟ್ ನಾವೇನು ಮಾಡಬೇಕು, 3 ವರ್ಷದ ಒಳಗಡೆ ಗಿಡಕ್ಕೆ ಆದಷ್ಟು ನೀರು ಕಮ್ಮಿ ಮಾಡಿ, ಏನು ಗಿಡ ಬದುಕಿರ್ಬೇಕಷ್ಟೇ, ಸಾಯಕ್ಕೆ ಬಿಡಬಾರ್ದು. ಗಿಡನ ಬದುಕಿರ್ಬೇಕು. ನೆಲ ಸ್ವಲ್ಪ ಡ್ರೈ ಆದಮೇಲೆ ನೀರು ಬಿಡ್ಬೇಕು, ನೆಲ ಡ್ರೈ ಆದಮೇಲೆ ನೀರು ಬಿಡ್ಬೇಕು. ಯಾವಾಗಲೂ ಹಸಿನೇ ಇಟ್ಕೊಂಡು ಗಿಡಗಳು ಸಾಕಿದರೆ ಆಲ್ಮೋಸ್ಟ್ ಆಲ್ ಕೈಗೆ ಸಿಗೋದಿಲ್ಲ. ಈ ಥರ ಗಿಡ ಅಂತೂ ತರಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ನೊಂದು ಗೋಟು ಇಂಪಾರ್ಟೆಂಟೇ.
ಗೋಟ್ಗಳ ಮೇಲೂ ಡಿಪೆಂಡು. ಕೆಲವು ಗೋಟ್ಗಳು ನೀವು ಹೆಂಗೆ ಎಂಥ ಒರಿಜಿನಲ್ ಗೋಟ್ ಆಗಿರೋ ನೀರು ಯಥೇಚ್ಛವಾಗಿ ಬಿಟ್ಟುಬಿಟ್ರೆ ಮುಗಿದ ಕತೆ, ಅಲ್ಲಿಗೆ ಹೋಗುತ್ತೆಲ್ಲ, ಹೈಟ್ ಬೆಳೆದ್ಬಿಡ್ತವೆ. ಈ ಥರ ಗಿಡ ತರೋಕ್ಕಾಗಲ್ಲ. ಆದಷ್ಟು 3 ವರ್ಷದ ಒಳಗಡೆ ಗಿಡಗಳ್ನ ಚೆನ್ನಾಗಿ ಬರಬೇಕು ಅಂದರೆ ನೀರು ಆದಷ್ಟು ಕಂಟ್ರೋಲ್ ಮಾಡಿ. ಯಾವುದೇ ಕೊಟ್ಟಿಗೆ ಗೊಬ್ಬರ, ಸೀಮೆ ಗೊಬ್ಬರ ಯಥೇಚ್ಛವಾಗಿ ಕೊಡೋದು, ಗಿಡ ಬೇಗ ಬರಲಿ ಅಂತ ನೀವು ಈಗ ಕೊಟ್ಟರೆ ಮುಂದೆ ಭಾಳ ತೊಂದರೆಗಳಾಗ್ತವೆ. ಈ ಥರ ಬರೋಲ್ಲ ಗಿಡಗಳು. ಎಲ್ಲರೂ ಅಂದ್ಕೊಳ್ತಾರೆ, ಒಂದು ಡೌಟ್ ಅವ್ರಿಗೆ ಜನಕ್ಕೆ, ಈ ಥರ ಯಾಕೆ ಬೆಳೆಯೋದು ಅಂತ. ನೀರು ಜಾಸ್ತಿ ಕೊಟ್ಟರೆ ಗಿಡ ಹೋಗ್ಬಿಡ್ತವೆ, ಕೊಳೆರು ಹೋಗಿ ತುತ್ತಾಗ್ತವೆ. 2 ವರ್ಷ ಅಡಿಕೆ ಬಿಟ್ಟರೆ ಅಲ್ಲ ಅಡಿಕೆ ಬಿಡೋಲ್ಲ. ಆ ಥರದ್ದು ಕೆಲವು ಸಮ್ಟೈಮ್ಸ್ ಇರ್ತವೆ. ಅದೆಲ್ಲ ತಿಳ್ಕೊಳ್ರಿ. ಕೆಲವರು ಈ ಏಪ್ರಿಲ್ಲು ಮೇಗೆಲ್ಲ ಮಳೆ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಆದಷ್ಟು ಕಂಟ್ರೋಲ್ ಮಾಡ್ಬೇಕು ನೀರು. ಫುಲ್ಲು ಎಲ್ಲ ಕಲರಿಗೆ ಬಂದುಬಿಡಲಿ, ಏನಾಗಲ್ಲ, ಸಾಯಲ್ಲ ಗಿಡ. ಇದು ನಮ್ಮ ತೋಟದ ಮಾಹಿತಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ನಮ್ಮವೆಲ್ಲ ಅದೇ ಥರನೇ ಇರೋದು, ಇದೇ ಸೈಜ್ಗೆ ಇರೋದು ಗಿಡ ಅಷ್ಟು. ನೋಡಿ, 3 ವರ್ಷದ ಮೇಲೆ 4 ತಿಂಗಳಾಗಿದ್ದಾವೆ ಗಿಡ. ನೀರು ಜಾಸ್ತಿ ಬಂದರೆ ಗಿಡ ಯಾವ ಥರ ಆಗ್ತಾ ಹೋಗುತ್ತಾ ನಿಮಗೆ ತೋರಿಸ್ತೀನಿ ನೋಡಿ. ಕೆಲವು ಗಿಡಗಳು ನೋಡಿ, ಇದು ನೋಡಿ, ಇದು ನೀರು ಜಾಸ್ತಿ ಆಗಿರೋ ಗಿಡ ಇದು. ಆದರೂ ನಮ್ಮದ್ರಲ್ಲಿ ಇಷ್ಟಿದೆ, ಕೆಲವುದ್ರಲ್ಲಿ ಇನ್ನೂ ಹೈಟ್ ಇರ್ತಾವೆ ಗಿಡ, 3 ವರ್ಷದ ಗಿಡ ಈ ಥರ. ಸರಿ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಂಗೆ ನಾನು ಫಾಲೋ ಮಾಡ್ಕೊಳ್ಳಿ. ಏನಾರ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.